ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಪಟ್ಟಣದಲ್ಲಿ 2 ದಿನಗಳ ಕಾಲ ಹಮ್ಮಿಕೊಂಡಿದ್ದ ಪತಂಜಲಿ ಯೋಗ ತರಬೇತಿಗೆ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಚಾಲನೆ ನೀಡಿದರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ಕೊಲ್ಹಾರ ತಾಲೂಕಿನ ವಿಶ್ವ ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ಜೂನ್ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜೂನ್ 20, 21ರಂದು 2 ದಿನಗಳ ಕಾಲ ಹಮ್ಮಿಕೊಂಡಿದ್ದ ಪತಂಜಲಿ ಯೋಗ ತರಬೇತಿ ಶಿಬಿರಕ್ಕೆ ಮಾಜಿ ಸಚಿವ ಎಸ್.ಕೆ. ಬೆಳ್ಳುಬ್ಬಿ ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಯೋಗದಿಂದ ರೋಗ ದೂರ, ಜನತೆಯ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿನಿತ್ಯ ಯೋಗ ಮಾಡುವುದು ಒಳ್ಳೆಯ ಆರೋಗ್ಯಕರ ಬೆಳವಣಿಗೆ. ಯೋಗ ಇವತ್ತು ಜಗತ್ತಿನಾದ್ಯಂತ ವ್ಯಾಪಿಸಿದೆ. ಯೋಗ ಮತ್ತು ಪ್ರಾಣಾಯಾಮ ಮನುಷ್ಯನ ಆರೋಗ್ಯದ ಒಂದು ದೊಡ್ಡ ಕಲೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗವನ್ನು ವಿಶ್ವಸಂಸ್ಥೆ ಮುಂದೆ ಇಟ್ಟಾಗ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಒಪ್ಪಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನದ ಕ್ರಮದಲ್ಲಿ ಯೋಗ ಒಂದು ಅವಿಭಾಜ್ಯ ಅಂಗವಾಗಿದೆ. ಯೋಗವನ್ನು ಜಗತ್ತಿಗೆ ಮುಟ್ಟಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನಾಳೆ ಗೊಳಸಂಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಬೇತಿ ನೀಡುತ್ತೇನೆ ಎಂದು ಮಾತನಾಡಿದರು. ಮಕ್ಕಳಿಗೆ ಯೋಗದ ಹಲವು ಬಗೆಗಳನ್ನು ತಾವು ಮಾಡುವುದರ ಜೊತೆಗೆ ಮಕ್ಕಳಿಗೆ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಚಿನ್ನಪ್ಪ ಗಿಡ್ಡಾಪ್ಗೋಳ್, ಸಿಎಂ ಗಣಕುಮಾರ್ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು, ಪಟ್ಟಣದ ಹಲವು ಮಹನೀಯರು ಯೋಗ ತರಬೇತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಡೀತಕ್ಕಂಥ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹಂಚಿಕೊಳ್ತಾ, ಯೋಗ, ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಇವೆಲ್ಲವೂ ಹಿಂದೂಸ್ತಾನದ ಋಷಿ ಮುನಿಗಳಿಂದ ಬಂದಿರತಕ್ಕಂಥ ದೊಡ್ಡ ಒಂದು ಮಾನವ ಜನಾಂಗಕ್ಕೆ ಕೊಟ್ಟಿರತಕ್ಕಂಥ ದೊಡ್ಡ ಕೊಡುಗೆ ಇದು. ಯೋಗ ಬಲ್ಲವನಿಗೆ ರೋಗ ಇಲ್ಲ ಅಂತಕ್ಕಂಥ ಗಾದೆ ಮಾತಿನಂತೆ ನಮ್ಮ ಋಷಿಮುನಿಗಳು ತಮ್ಮ ಜೀವಿತ ಕಾಲದಲ್ಲಿ ಇದನ್ನು ಚಲಾವಣೆಗೆ ತಂದರು. ಅದರಲ್ಲಿ ವಿಶೇಷವಾಗಿ ಶ್ರೀ ಪತಂಜಲಿ ಮಹರ್ಷಿಗಳು ಯೋಗ ಮತ್ತು ಪ್ರಾಣಾಯಾಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಭಾಷೆಯನ್ನು ಬರೆದು ಜಗತ್ತಿಗೆ ಕೊಟ್ಟು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಯೋಗ ಗುರು ಬಾಬಾ ರಾಮದೇವ್ರವರು ಕೂಡ ದೇಶಾದ್ಯಂತ, ಜಗತ್ತಿನಾದ್ಯಂತ ಈ ಯೋಗ ತರಬೇತಿಯನ್ನು ಕೊಡುವ ಮುಖಾಂತರವಾಗಿ ಇದು ಜಗತ್ತಿನಾದ್ಯಂತ ವ್ಯಾಪಿಸತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. 14ರಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜವಾಬ್ದಾರಿ ವಹಿಸಿಕೊಂಡ ಮೇಲೆ 2015ರಿಂದ ಈ ಒಂದು ಯೋಗವನ್ನು ಕೇವಲ ಭಾರತ ದೇಶಕ್ಕೆ ಸೀಮಿತವಾಗಿರಲಾರ್ದೇ ವಿಶ್ವಸಂಸ್ಥೆ ಮುಂದೆ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಜಗತ್ತಿನ ಬಹುತೇಕ ದೇಶಗಳು ಯೋಗ ಮತ್ತು ಪ್ರಾಣಾಯಾಮವು ಮನುಷ್ಯನ ಆರೋಗ್ಯದ ಒಂದು ದೊಡ್ಡ ಕಲೆ ಅಂತ ತಿಳ್ಕೊಂಡು ವಿಶ್ವಸಂಸ್ಥೆಯಲ್ಲಿ ಜೂನ್ 21 ವಿಶ್ವ ಯೋಗ ದಿನಾಚರಣೆ ಅಂತಕ್ಕಂಥದ್ದು, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಪ್ರತಿ ವರ್ಷ ದೇಶಗಳಲ್ಲಿ, ಜಗತ್ತಿನ ದೇಶಗಳಲ್ಲಿ ಜೂನ್ 21ರಂದು ಯೋಗವನ್ನು ಆಚರಣೆ ಮಾಡ್ತಕ್ಕಂಥ ಪರಂಪರೆ ನಡ್ಕೊಂಡು ಬಂದಿರತಕ್ಕಂಥದ್ದು. ಹಾಗೆಯೇ ಈ ಒಂದು ಪರಂಪರೆಯನ್ನು ಬಸವನ ಬಾಗೇವಾಡಿ ಮತಕ್ಷೇತ್ರದಲ್ಲಿ, ಕೋಲಾರ ಪಟ್ಟಣದಲ್ಲಿ, ವಿಶೇಷವಾಗಿ ವಿಶ್ವ ಭಾರತಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಪ್ರತಿ ವರ್ಷ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಜೂನ್ 20 ಮತ್ತು 21 ಇಂದಿನಿಂದ 2 ದಿನಗಳ ಕಾಲ ಈ ಒಂದು ಯೋಗ ತರಬೇತಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಸಿಗೆ ನೀರು ಕೊಡುವ ಮುಖಾಂತರವಾಗಿ ಯೋಗ ಕಾರ್ಯಕ್ರಮ ಇಲ್ಲಿ ಪ್ರಾರಂಭವಾಗಿದೆ. ಇಲ್ಲೂ ಕೂಡ ಸುಮಾರು 250ರಿಂದ 300 ವಿದ್ಯಾರ್ಥಿನಿಯರು, ಊರಿನ ಹಿರಿಯರು ಭಾಗವಹಿಸಿ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ತಾವು ಸ್ವತಃ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡುವ ಮುಖಾಂತರವಾಗಿ ಅವರ ಜೀವನ ಕ್ರಮದಲ್ಲಿ
ಇದೊಂದು ಅವಿಭಾಜ್ಯ ಅಂಗ ಆಗಿದೆ ಆ ದಿನಚರಿಯಲ್ಲಿ. ಹೀಗಾಗಿ ಅವರು ಕೂಡ ಇದನ್ನು ಜಗತ್ತಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ತಾವು ಕೂಡ ಭಾಗವಹಿಸುವ ಮುಖಾಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಇಲ್ಲಿ ಕೋಲಾರ ಪಟ್ಟಣದಲ್ಲಿ ಯೋಗ ದಿನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾಳೆ ಗೊಳಸಂಗಿ ಗ್ರಾಮದಲ್ಲಿ ಕೂಡ ಜೂನ್ 21ರಂದು ನಾನು ಕೂಡ ಅಲ್ಲಿ ಉದ್ಘಾಟನೆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೂನ್ 21 ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೀನಿ. ಈಗ ಒಂದು ಎರಡು ನೀವು ಗ್ಯಾಪ್ ಮಾಡ್ತೀವಿ, ಗ್ಯಾಪ್ ಮಾಡಿ 3 4 5 6 7 8 9 10 4 5 ಈ ಥರ ಸಾಕು. ಈ ಗಿಡ ತೆಗೆದ್ಬಿಟ್ಟು ಸಾಕು. ಇಷ್ಟು ಯಾರು ಯಾರು ಬಿ ಪಿ ಗುಳಿಗಿತ್ತಂದ್ರೆ 2-3 ಹೊತ್ತು ಧ್ಯಾನ ಮಾಡಿದ್ರೆ ಆ ಬಿ ಪಿ ಕಡಿಮೆ ಆಕೈತಿ. ಹಾರ್ಟ್ ಫೇಲ್ ಆಗಿಲ್ಲ. ಧ್ಯಾನ ಯಾರು ಮಾಡ್ತಾರ, ಯಾರು ಮಾಡೋದು? ಹಿಂದಿನ ನಮ್ಮ ಪುರಾಣದಾಗ ಇತಿಹಾಸದಾಗ ಧ್ಯಾನದ ನಂಬಿಗಳು ಫೋಟೋ ಯಾರದಾವ ಹಾಗೇನೆ ಪರಮೇಶ್ವರ ಅವ್ರ ಫೋಟೋ ಹೆಂಗದಾವ, ಹೆಂಗೆ ಡಾನ್ ಕೂತಾರೋ, ಹೆಂಗೆ ಕೂತಾರೋ, ಹಿಂಗೆ ಕೂತಾರೋ, ನೇರವಾಗಿ ಬೆನ್ನ ತಲೆ ಸೀದಾ ಇರ್ತದೆ, ಕೈ ಚಾಚ್ಕೊಂಡು ಕೂತಿರ್ತಾರೆ. ಅವ್ರದ್ದು ಧ್ಯಾನದ ಭಂಗಿ, ಅದು ಧ್ಯಾನದ ಭಂಗಿ. ಆ ಮ್ಯಾಗಿನಿಂದ ಕೆಳಗೆ ಒಯ್ಯೋದು, ಕೆಳಗಿನಿಂದ ಮ್ಯಾಗ ಒಯ್ಯೋದು ಧ್ಯಾನ ಅಂದ್ರೆ. ಆ ಥರ ಒಂದು 2 ನಿಮಿಷ ಮಾಡಿ ಹೆಚ್ಚು ಮಾಡಿದ್ರೆ ಭಾಳ ಚಲೋ. ಈಗ ಸುಮ್ಮನೆ ತೋರ್ಸಕ್ಕಷ್ಟೇ. ಒಟ್ಟು 7 ಸೆಕೆಂಡ್ ಆಗುತ್ತೆ. ಅದು ತಗೋರಿ ಮುಗಿಲೆ 2 ಮುಗಿಲೆ. ಅಲ್ಲ, ಹೊರಗಿರೋ ಪ್ರಾಣವಾಯುವನ್ನು ನಮ್ಮ ಎಲ್ಲ ನರಗಳಿಗೆ ಮುಟ್ಟಿಸುವಂಥದ್ದು. ಇದು ಮಂದಿರ ಭಸ್ತ್ರಿಕಾ ಪ್ರಾಣಾಯಾಮ. ಇಪ್ಪತ್ತೊಂದು.
11 ಕಲ್ಲು ಮತ್ತೆ ಇವೊಂದು 11 ಆದ ಈ ಬಲಗೈ ಹಿಂದೊಯ್ಬೇಕು, ಎಡಗೈ ಹಿಂದಿಂದ ಎರಡೂ ಕೈ ಕತ್ತರಿ ಬೀಳ್ಬೇಕಿಂದ ಬಾಳುಗಳು ಕೂಡ್ಬೇಕಲ್ಲಿ ಈ ಥರ. ಸಾವಕಾಶ ಇಲ್ಲಿ ಕತ್ತರಿ ಬೀಳ್ಬೇಕು ಬಾಳುಗಳು. ಹಿಂಗ ಒಮ್ಮೆ ಹೋಗಿ ನರ ಹಾಕೊಂಡ್ರಿ ಅಟಾಟ ದಿನ ಒಂದಿಷ್ಟು ಕಪಾಲ್ ಬಾತಿದ್ರೆ ಹೊಟ್ಟೆ ಸೀನದಾಗ ಹೊಟ್ಟೆ ಒಳಗೋಕತ್ತಿಲ್ಲ, ಹಿಂಗೆ ಸೀನ್ತಿಲ್ಲ ಹೊಟ್ಟೆ ಒಳಗೋಕತ್ತಿ. ಈ 7 ಪ್ರಾಣಾಯಾಮದಾಗ ಹೆಚ್ಚು ಟೈಮ್ ತಗೋತೈತಿ. ಇದಕ್ಕೆ 15 ನಿಮಿಷ, ಅನ್ಲೋಡ್ಲಕ್ಕೆ 15 ನಿಮಿಷ, ಅರ್ಧ ತಾಸು ಇದಕ್ಕೆ ಹೋಗುತ್ತೆ. ಮತ್ತೆ ಎರಡೂ ಭಾಳ ಅವಶ್ಯ ಮಾಡೋದು. ಎಲ್ಲಾನು ಮಾಡೋಕ್ಕಾಗಲಿಕ್ಕೆ 2 ರನ್ ಮಾಡ್ಬೇಕು. ಈಗ ಉಸುರು ತೊಂದೆ ಮನಸ್ಸಿನಾಗ ಒಂದು 60 ಅಂಕಿ ಎಣಿಸಿದೆ ನಾನು. ಅಂದ್ರೆ ಹಂಗೆ ತಿಳ್ಕೊಂಡು ಮುದುಕರಿಗೆ ಭಾಳ ಹಚ್ಬೇಡ್ರಿ, ಬೀಗದಟ್ಟ ಮಾಡಲಿ ಅವರು. ಉಸುರು ತೋರ್ ಬಂದು ಮೂಗಳಿಗೆ ಬಿಡ್ರಿ. ಎಪ್ಪತ್ತೈದು ಅಂಕಿ ಎಣಿಸಿದ. ಎಡಕ್ಕೆ ಬಿಡ್ಬೇಕು. ಇದು ಒಂದು ಅಲ್ಲೊಂದು ಬಿಡಬೇಕು. ಏನೋ ಎಡಕ್ಕೆ ತಗೊಂಡು ಇಷ್ಟು ಮಾಡ್ಬೇಕು. ಇವತ್ತೊಂದು 10-11 ಮಾಡಿ ಸಾಕಟ್ಟ. ಬಲ್ಕಿನ ಮುಚ್ಕೋಬೇಕು, ಎಡಕ್ಕೆ ತಗೋಬೇಕು. ತಗೊಳಕ್ಕೆ 2 ವರ್ಷಕ್ಕೆ ಎಡಕ್ಕೆ ಹಾಕಿ ಏನೈತೆ ಅದ ಫಾರ್ಮ್ ಬೆಳೆದಬೇಕು.
ಸಾಕ್ಬಿಟ್ರಿ ಬಿ ಪಿ ಹೆಚ್ಚಾಗಬೇಕಿಲ್ಲ ವಯಸ್ಸಾದಂಗೆ ಬಿ ಪಿ ಕಡಿಮೆ ಆಕೈತದ ಇವೆಲ್ಲ ಮಾಡೋದ್ರಿಂದ ನಂದೇ ಉದಾಹರಣೆ ಮಂದಿದಲ್ಲ. ಡೈಲಿ ಬಿ ಪಿ ಗುಳಿಗೆ ತೊಗೋತಿದ್ದ ಡಾಕ್ಟರ್ ಹೇಳಿದ್ರು ಅವಾಗ. ಈಗ ಡಾಕ್ಟರ್ ಚೆಕ್ ಮಾಡಿದ್ರೆ ಬಿ ಪಿ ಬೇಡ ಅಂತ ಹೇಳಿ 6 ವರ್ಷ ಆಯ್ತು. ಬಿ ಪಿ ಇಲ್ಲಂದ್ರೆ ಹೆಲ್ತ್ ಸರಿ ಆಗೈತೆ ಅಂತ ತಿಳ್ಕೊಬೇಕು ನಾವು. ಇದು ಬ್ಯಾಲೆನ್ಸ್ ಮಾಡ್ತೈತಿ. ಇದು ಆಗಳೇನು ಕಪಾಲಭಾತಿ ಎಷ್ಟು ಟೈಮ್ ಮಾಡಿದೀವಿ ಅಷ್ಟ ಅಲ್ಲೋ ಮಿಲೋನು ಆಗ್ಬೇಕು. ಅದು ಉಷ್ಣವನ್ನು ನಿರ್ಮಾಣ ಮಾಡ್ತದೆ ಶರೀರದೊಳಗೆ, ಇದು ತಂಪನ್ನು ನಿರ್ಮಾಣ ಮಾಡ್ತೈತೆ ಅಲ್ಲೋ ಮಿಲೋನು. ಇವೆರಡು ಭಾಳ ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ 7 ಇವು. ಒಂದು ಕಪಾಲಭಾತಿ, ಒಂದು ಅಲ್ಲೋ ಮಿಲೋ, ಎಲ್ಲರೂ ಕೂಡ ಅರ್ಧ ತಾಸದವಾಗ. ಇವನು ಭಾಳ ಯಾರು ಅಚ್ಚುಕಟ್ಟಾಗಿ ಮಾಡ್ತಾರ. ನೀವು 1 ತಿಂಗಳು 2 ತಿಂಗಳಾದ್ಮೇಲೆ ಪರೀಕ್ಷೆ ಮಾಡ್ಕೋಬೋದು ನೀವೆಲ್ಲ. ದೊಡ್ಡವ್ರಿಗೆ ಹೇಳ್ತೀನಿ ನಾನು. ಅದ್ರ ಜೊತೆ ಗೋಯ್ ಅಂತ ಹೇಳ್ಕೊಂಡು 5 ಸಲ ಉಸಿರು ಬಿಡೋದು ಮೂಗಿಲೆ. ಆಮೇಲೆ 5 ಓಂಕಾರ ಹೇಳೋದು, ಕಣ್ ತೆರೆಯಂಗಿಲ್ಲ. 5 ಓಂಕಾರ ಹೇಳಿದ ಮೇಲೆ ಒಂದು 21 ಓಂ ನಮಃ ಶಿವ ಹೇಳೋದು. ಇದು ಚನ್ನಬಸವಣ್ಣವ್ರು ಕುಡ್ಸ್ಯಾರಿದ್ರ. ಪತಂಜಲಿ ಯೋಗದಾಗ ಇಲ್ಲ ಅದು. ಒಂದು 21 ಓಂ ನಮಃ ಶಿವ ಹೇಳೋದ್ರ ಕುಡ್ಸ್ಯಾರ. ಅವೆಲ್ಲ ಕಿವಿ ಮುಚ್ಕೋಬೇಕು. ಹಿಂಗೆ ಈ ಬಲ್ ಹನಿ ಮ್ಯಾಗ ಬರ್ಬೇಕು. ಕುಂದ್ರಿ 5 ಭ್ರಾಮರಿ ಆಗಿದ್ದು ಅಂದ್ರೆ 5 ಓಂಕಾರ ಹೇಳ್ರಿ. ಆಗಲೇ ಹೇಳ್ದಂಗೆ ಶಿವಾಯ ಓಂ ನಮಃ 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 ಶಿವಾಯ ಓಂ ನಮಃ
21 22 23 24 25 ಎಡಕ್ಕೆ ನೋಡ್ರಿ, ಬಲಕ್ಕೆ ನೋಡ್ರಿ, ಅಲ್ಲೇ ಗೋಡ್ ಒಂದು 3 ರೌಂಡ್ ಹಾಕ್ರಿ. ಹಿಂಗೆ 1 2 3. ಈಗ ಒಂದು ಕಡೆ ಹಾಕಿಲ್ಲ, ಉಲ್ಟಾ 2 3. ಈ ಕಡೆಮೆ ಗೋಲ್ 5 6 2 1 9 10 11 12 13 14 15 16 17 18 19 20 21 22 23 24 25. ವಯಸ್ಸಾದ್ರೂ ಗಲ್ಲುಗಳು ಒಳಗೆ ಹೋಗೋದಿಲ್ಲ ಈ ಥರ. ಆಮೇಲೆ ಹಿಂಗೆ 5 ಮತ್ತೆ ಚಪ್ಪಾಳೆ. ಈ ಥರ 11 ಆಗುತ್ತೆ. ನೀವು ಯಾಕೆ ಬೆನ್ನಿಂದ ಹೋಯ್ತೀರ ಅದು ಚಲೋ. ಇನ್ನೊಂದಿಷ್ಟು ಆಮ್ಯಾಗ ಈ ಬಾಳ 4 5 6 7 8 9 10. ಈ ಬಾಳ ಕಿರುಬಾಳ 4 5 6 7 8 9 10. ಆಮೇಲೆ 10 ಚಪ್ಪಾಳೆ. ಬಲ್ಕಿನ ಕೈಲಿ ಅಡಗಿಂದ ಇನ್ನು ಬಲ್ಕಿನ ಕೈಗೆ ಈ ಬಾಳ. ಈಗ 8 9 10 3 4 7 8 9 10 2 3 4 5 6 7 8 9 10 2 3 4 5 7 8 9 10. 10 ಚಪ್ಪಾಳೆ. ಇವು ಚಪ್ಪಾಳೆ ಶಕ್ತಿ ಚಪ್ಪಾಳೆ ಒಳಗೈತಿ. ಹಾರ್ಟ್ ಆಗೋದು ತಪ್ಪತಿ. ಇದಕ್ಕೆ ಹೃದಯಕ್ಕೆ ಹೋಗ್ತಕ್ಕಂಥ ರಕ್ತ ಎಲ್ಲ ಕಟ್ ಆಗ್ತಿದ್ರ ಅದನ್ನು ಕುಲಾ ಮಾಡ್ತೈತಿ. ಹೆಂಗಂದ್ರೆ ಈಗ ಹೊಳೆ ಬಂದಾಗ ತಪ್ಸತ್ ದಂಡಿ ಬರ್ತತಿಲ್ಲೋ ನೀರು ಹಳ ನೋಡ್ರಿ, ಹಳ ಹೊಳಿ ಹೊಳೆಯಾಗಿದ್ದು ಹೊಲಸ ಪಲಸ ಏನು ಮಾಡ್ತೀವಿ. ಹಂಗೆ ನಾವು ಚಪ್ಪಾಳೆ ಹೊಡೆದು ಗಜ್ಜಿಗೊಮ್ಮೆ ರಕ್ತ ಏನು ಮಾಡ್ತೈತಿ, ಹೃದಯಕ್ಕೆ ಹೋಗುವಾಗ ನಡು ಏನಾರ ಆಟ ಏನಾರ ಬಂದ್ರೆ ದಾಟಿ ಹೋಗತ್ತೆ. ಅದನ್ನ ದಾಟಿ ಹೋಗ ಚಪ್ಪಾಳೆ ಹೊಡೆದವಂತ ರಕ್ತ. ಅದಕ್ಕೆ ಚಪ್ಪಾಳೆ ಭಾಳ ಮಾತು. ಅದಕ್ಕೆ ಹಿರಿಯರು ಏನು ಮಾಡಿದ್ರು, ಹಂಗೆ ಹೊಡೆಯಾಗಿಲ್ಲ ನಮ್ಮ ಜನ ತಿಳ್ಕೊಂಡು ಭಜನೆ ಮಾಡ ಚಪ್ಪಾಳೆ ಹೊಡ್ರಪ್ಪ ಅಂತ ಹೇಳಿದ್ರು. ಅದನ್ನು ಹಿರಿಯರು ಕಲಿಸಿದ್ದು ಅದಕ್ಕೆ. ಅದು ಹಂಗಾರೆ ನಾವು ಹೊಡೆಯಾಗಿಲ್ಲ ತಿಳ್ಕೊಂಡು 500 ಹುಡುಗ ಪದ್ಧತಿ ಅದು ಚಪ್ಪಾಳೆ. ಅದು ತಪ್ಪೈತೆ ಮತ್ತೆ ಹೇಳ್ತೇನೆ ಅವನು. ಎಡ ಆಕಾಶ ಬಲ ಭೂಮಿ ಹಿಂಗೆ ರೌಂಡ್ 21 ಸಲ. ಆಮೇಲೆ ಈ ರೌಂಡ್ ಎಡಕ್ಕೊಮ್ಮೆ ಬಲಕ್ಕೊಮ್ಮೆ. ಆಕಾಶ ಎಡ ಭೂಮಿ ಈ ರೌಂಡ್ 21. ಇವು ಕಣ್ಣಿನ ವ್ಯಾಯಾಮಗಳು ಪೂರ ಇವು. ಗೊತ್ತಾತಾ? ಆ ನೀರು ಚೆಲ್ಲಬೇಕು. ಮತ್ತೊಂದು ನೀರು ತೊಗೊಂಡು ಈ ಕಣ್ಣು ಒಂದು 30 ನಿಮಿಷ ಚೂತಿಡಿದು ಮಾಡಬೇಕು. ಇದನ್ನು ಮಾಡಿದ್ರೆ ಕಣ್ಣಿಗೆ ಚಸ್ಮಾ ಬರೋದಿಲ್ಲ, ಚಸ್ಮಾನ ಬರೋಂಗಿಲ್ಲ. ಇದ್ರು Потом. ಈ ಥರ ಮತ್ತೆ ಈ ಥರ ಮತ್ತೆ
ಹಾಂ, ಆಮೇಲೆ ಬಳ್ಳಿನ ಮ್ಯಾಗ ನಿಂದ್ರು, ಬಳ್ಳಿನ ಮ್ಯಾಗ ಹಿಂಗೆ ಮತ್ತೆ ಕೆಳಗೆ ಮತ್ತೆ ನಿಂದ್ರುದು, ಬಳ್ಳಿನ ಮ್ಯಾಗ ಮತ್ತೆ ಕೆಳಗೆ ಮತ್ತೆ ನಿಂದ್ರುದು, ಮತ್ತೆ ಕೆಳಗೆ ಮತ್ತೆ ನಿಂದ್ರುದು, ಮತ್ತೆ ಕೆಳಗೆ ನಡೀರಿ. ಹಂಗೆ ನೋಡೋಣ, ಹಿಂಗೆ ಬಳ್ಳಿನ ಮ್ಯಾಗ ನಡೀರಿ, ಬಳ್ಳಿನ ಮ್ಯಾಗ ನಡೀರು, ಹಿಂಬರ್ಕಿ ಮತ್ತೆ ಹಿಂಬರ್ಕಿ ನಡೀರು. ಐದು ಮತ್ತು ಉಲ್ಟಾ ಹಿಂಗೆ 2 3 4 5 3 ಉಲ್ಟಾ 1 2 3 ಈ ಕಾಲ 1 2 3 ಉಲ್ಟಾ 1 2 3 2 3 ಉಲ್ಟಾ 1 2 3 ಈ ಕಾಲ 1 2 3 1 2 3 ಈ ಕೈ 1 2 3 ಉಲ್ಟಾ 1 2 3 ರೌಂಡಿನ 1 2 3 ತೆಗಿರಿ, ಉಲ್ಟಾ ಮತ್ತೆ 2 3 ಮುಂದೆ 1 2 3 ಮುಂಗೆ ಮತ್ತು ಉಲ್ಟಾ ಹಿಂಗೆ ಅಪೋಸಿಟ್ ಹಿಂಗೆ ಅಪ್ಪ. ಆಮೇಲೆ ಈ ಕೈ 2 3 ಉಲ್ಟಾ 1 2 3 ಮನೋಜ್ ಮಾಡ್ತಿದ್ದಾರೆ. ಇಲ್ಲಿ ಬಗೆದಲ್ಲಿ ಮಾಡೋ ಕೆಲವು ಈಗ 1 2 3 ಉಲ್ಟಾ 1 2 3 3 ಉಲ್ಟಾ 1 2 3 ಬೆನ್ನ ಮತ್ತು ಕಾಲ್ಗಾಗಿತ್ತು. ಈ ಥರ ಪೂರ ಉಸಿರು ತಗೊಂಡು ಬಿಡಬೇಕು, ತಗೋರಿ ಎತ್ತಿರಿ, ಬೇಡ್ರಿ. ಬಂದು ಸೇತು ಬಂದಾಸನ ಕರಿತಾರೆ. ಈ ಥರ ಹಿಂಗ ಹಿಡ್ಕೋಬೇಕು, ಹಿಂಗ ಹಿಡ್ಕೊಂಡು ಪೂರ ಹೇಗೆ ಕೆಲ್ಸೋದು ಬೇಕು. ಎರಡು ಮೂರು ನಾಲ್ಕು ಕಾಸು ಯಾಕೆ ತಗೊಂಡ್ಬಾರ್ದು ಈ ಥರ. ಮೂರು ಈಗ ಡಾಪ್ ಹಾಕೊಂಡ್ಬಿಡ. ಒಂದು 2 3
ಈಗ ಎರಡು ಕಾಲು ಹಂಗೆ ಎರಡು ಕಾಲು ಈ ತರ ಒಂದಾತ ಎರಡು ಮೂರು ಕೈ ಬಿಡ್ರಿ ಮತ್ ಕೈ ಕಟ್ರಿ ಹಿಂದೆ ಕಟ್ಟಿ ಎದಿಗೋಣ ಎದುರಿಸ್ಬೇಕು ಹಿಂದಿನ ಕಾಲುಗಳು ಎದಿಬೇಕು ಎರಡು ಕಡೆ ಈ ಥರ ಆಗಲೇ ಚಿತ್ ಮಾಡಿರಿ ಡಬ್ಬ ಕಾಲ ಎತ್ತಿಬೇಕು ಗೋಲ ಇದ್ರು ಎತ್ತಿಬೇಕು ಒಂದು ಎರಡು ಮೂರು ರಿಲ್ಯಾಕ್ಸ್ ಆಗೋದು ರಿಲ್ಯಾಕ್ಸ್ ಆಗುವಂಥ ವ್ಯಾಯಾಮ ವ್ಯಾಯಾಮ ಭಾಳ ಇರ್ತದಲ್ಲ ಕಾಲು ಬಿಡ್ರಿ ಪೂರ ಕಾಲು ಕೂಡಿಸ್ರಿ ಹಿಂದೆ ಎರಡು ಕಾಲು ಕೂಡಿಸ್ಬೇಕಿಂದ ಮತ್ತೆ ಬಲಕ್ಕೆ ನೋಡ್ರಿ ಅಲ್ಲಿ ಇದು ಮಕರಾಸನ ಅಂತ ಹೇಳ್ತಾರೆ ಮಸೂಳಿ ಆಸನ ಇದು ಮಸೂಳಿ ಈಗ ನೆಕ್ಸ್ಟ್ ಎರಡು ಕೈಗಳು ಗದ್ದಕ್ಕೆ ಇಟ್ಕೋರಿ ಹಿಂದೆ ಕತ್ರಿ ಹಾಕೋಬೇಕಲ್ಲಿ ತಮ್ಮ ಹಂಗೆ ಹಂಗೆ ಆ ಕಾಲಿ ಹಾಕಲಿ ಒಂದು ಕತ್ರಿ ಎಡಕಿನ ಕಾಲಿ ಬಲಕಲ್ಲಿ ಹಾಕಿದ್ರೆ ಆಮೇಲೆ ಬಲಕಿನ ಕಾಲ ಮೇಲೆ ಎಡಗಾಲ ಹಾಕತ್ತೆ ಅಂತ ತೆಗೆದು ಕತ್ರಿ ತೆಗೆದು ಆ ಥರ ಬೇಡ ಚಿತ್ ಮಕ್ಕೊಂಬಿಡ್ರಿ ಶವಾಸನ ಶವ ಹೆಂಗೆ ಬಿದ್ದಿರ್ತದೆ ಹೆಂಗೆ ಹಂಗೆ ಎದ್ಕೊಂಡು ಕೆಳಗೆ ಮಾಡ್ತಾರೆ ಭಾಗ್ಯವಿದಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉತ್ಕಲ ಜಲಧಿ ತರಂಗ तव शुभ नामे जागे तव शुभ आशीष माहे गाहे तव यश गाता जन गण मंगलदायक जय हे भारत भाग्य विदाता जय हे जय हे जय हे जय 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 हे बोलो भारत माता की बोलो भारत माता की विश्व योग ದಿನಕ್ಕೆ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿಶ್ವ ಯೋಗ ದಿನದ ರೂವಾರಿ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪತಂಜಲಿ ಮಹರ್ಷಿ ಅವರಿಗೆ
ಪತಂಜಲಿ ಮಹರ್ಷಿ ಅವರಿಗೆ ಒಂದೇ ಒಂದೇ ಒಂದೇ. गुड सर सर इधर मेन दो पूरा ಎರಡು ಕೈ ತೆಳಗೆ ಹಚ್ಚಬೇಕು. 3 ಎಡಗಾಲ ಹಿಂದ. 4 ದಂಡಾಸನ ಟೈಪ್ ಇರಬೇಕಿದು. ನಿಮ್ಮ ಬೆನ್ನಿನ ಮೇಲೆ ಒಂದು ಲಾಠಿ ಇಟ್ಟರೆ ಸೀದಾ ಎಬ್ಬಸಬಾರ್ದು, ಬೆನ್ನು ಸೀದಾ ಇರಬೇಕಲ್ಲ. ಮೊಳಕಾಲ ಎದೆ ಹನಿ ಮೂಗು ನೆಲಕ್ಕೆ ಹತ್ತಬೇಕು. 5 ಈ ತರ ಆಕಾಶ ನೋಡ್ಬೇಕು, ಈ ತರ. 6 ಪರ್ವತಾಸನ ಹಿಂಗ ಪೂರ. 7 ಎಡಗಾಲ ಮುಂದ ಹಿಂಗ, ಎಡಗಾಲ ಮುಂದ. 9 10 ಒಂದು ಸೂರ್ಯ ನಮಸ್ಕಾರ ಮುಗಿತದ. ಎಡಗಾಲ ಹಿಂದೆ ಹೋಗ್ಬೇಕು, ಸಮ ಹೇಳ್ಬೇಕಲ್ಲ ಯಾರು ಅವ್ರಿಗೆ. 5 ಎದೆ ಮೊಳಕಾಲು ಮೂಗು ಹನಿ ನೆಲಕ್ಕೆ. 7 ಪರ್ವತಾಸನ ಹಿಂಗೆ. 8 ಬಲಗಾಲ ಮುಂದೆ ತಗೋಬೇಕು, ಒಮ್ಮೆ ಎಡಗಾಲ ಒಂದು ಬಲಗಾಲ. 9 10 ಎರಡು ಸಾಕ. 2 3 ಎಡಗಾಲಿಂದ. 4 ನೋಡಿ ನನ್ನ ಬೆನ್ನು ನೋಡ್ರಿ, ನಾ ಹೆಂಗೆ ಬೆನ್ನಿನ ಮ್ಯಾಗ ಲಾಠಿ ಇಟ್ಟಂದ್ರೆ ಇಮಾನ್ಗತೆ. 5 ಎದೆ ಮೂಗು ಹನಿ ನೆಲಕ್ಕೆ. 6 7 ಪರ್ವತಾಸನ. 8 ಎಡಗಾಲ ಮುಂದ. 9 10 ಗೊತ್ತಾತೀಗ. 2 3 ಬಲಗಾಲಿಂದ. 4 ವಿಮಾನಗತೆ. ನನ್ನ ದುಬ್ಬ ನೋಡ್ರಿ, ಸಮ ಐತಲ್ಲ ದುಬ್ಬ ನಂದು. ಸೇಮ್ 7 ಎಷ್ಟು? 5 ಎದೆ ನೋಡ್ರಿ. 7 8 ಬಲಗಾಲ ಮುಂದ. 9 10 4 ಅದು. ಈಗ ಇನ್ನೊಂದು ಮಾಡಿಬಿಟ್ಟು. ಓಂ ಸೂರ್ಯ ದೇವಾಯ ನಮಃ. ಬಲಗಾಲ ಮುಂದ. 9 10 ಕರ್ತಾಡನ ಕ್ರೂ ಕರ್ತಾಡ ಚಪ್ಪಾಳೆ ಮಂಡ.
ಯಾಕೆ ಬರ್ತೈತಿ? ಕೈ ಮೇಲೆ ಅಲ್ಲೇ ಪುಷ್ ಮಾಡೋದು ಈ ಥರ. ಪ್ರತಿಯೊಬ್ಬ ಪೋಷಕರ ಕನಸು ತಮ್ಮ ಮಕ್ಕಳು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಭವಿಷ್ಯ ನಿರ್ಮಿಸಿಕೊಳ್ಳಬೇಕು ಅನ್ನೋದು. ಆ ಕನಸಿಗೆ ಈಗ ಸಿಕ್ಕಿದೆ ಸೂಕ್ತ ವೇದಿಕೆ. ವಿಜಯಪುರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಸ್ಕೆ ಪ್ರೀ ಪ್ರೈಮರಿ ಹಾಗೂ ಪ್ರೈಮರಿ ಪಬ್ಲಿಕ್ ಶಾಲೆಯಲ್ಲಿ 2026-27ನೇ ಸಾಲಿನ ಹೊಸ ಶೈಕ್ಷಣಿಕ ಪ್ರವೇಶಗಳು ಇದೀಗ ಪ್ರಾರಂಭವಾಗಿವೆ. ನರ್ಸರಿ, ಎಲ್ಕೆಜಿ ಹಾಗೂ 1ರಿಂದ 8ನೇ ತರಗತಿಯವರೆಗೆ ಸ್ಟೇಟ್ ಮತ್ತು ಎನ್ಸಿಆರ್ಟಿ ಸಿಲೆಬಸ್ ಆಧಾರಿತ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತದೆ. ಅನುಭವಿ ಶಿಕ್ಷಕರ ಬಳಗ, ಸುಸಜ್ಜಿತ ತರಗತಿ ಕೊಠಡಿಗಳು, ಸ್ಮಾರ್ಟ್ ಕ್ಲಾಸ್ ಹಾಗೂ ಕಂಪ್ಯೂಟರ್ ಶಿಕ್ಷಣ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು, ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ವಿಶೇಷ ಆದ್ಯತೆಯನ್ನ ನೀಡಲಾಗಿದೆ. ಇದೇ ಈ ಶಾಲೆಯ ವಿಶೇಷತೆಯಾಗಿದೆ. ಮಾತ್ರವಲ್ಲದೆ 6, 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಐಐಟಿ, ಜೆಡಬ್ಲ್ಇ ಹಾಗೂ ನೀಟ್ ಫೌಂಡೇಶನ್ ಕ್ಲಾಸ್ಗಳ ವ್ಯವಸ್ಥೆಯೂ ಕೂಡ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಮಕ್ಕಳನ್ನ ಬಾಲ್ಯದಲ್ಲಿಯೇ ತಯಾರಿಸುವ ವಿಶೇಷ ತರಬೇತಿ ಈ ಶಾಲೆಯಲ್ಲಿ ಲಭ್ಯವಿದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಲಭ್ಯ. ಶಿಸ್ತು, ಸಂಸ್ಕಾರ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ. ಮಕ್ಕಳ ಪ್ರತಿಭೆ ಅನಾವರಣಗೊಳಿಸುವ ಅನೇಕ ಕಾರ್ಯಕ್ರಮಗಳು. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಪ್ರವೇಶ ಪಡೆಯಿರಿ. ವಿಳಾಸ ಎಸ್ಕೆ ಪ್ರೀ ಪ್ರೈಮರಿ ಹಾಗೂ ಪ್ರೈಮರಿ ಪಬ್ಲಿಕ್ ಶಾಲೆ, ಪ್ಲಾಟ್ ನಂಬರ್ 14, ತ್ರಿಮೂರ್ತಿ ನಗರ, ಭಾಗ್ಯವಂತಿ ಹಾಸ್ಪಿಟಲ್ ಹತ್ತಿರ, ಗೋಧೂಳಿ ನಗರ, ವಿಜಯಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 08352319653 ಹಾಗೂ ಮೊಬೈಲ್ ನಂಬರ್ 8971958205 ಹಾಗೂ 9611255191 ಮತ್ತು 8277437885.